ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ ನೋಟಿಫೈ ಮಾಡಿಲ್ಲ ಅಂತ ಹೇಳಿ. ಈ ರೀತಿ ಒಂದ್ ನಿಮಿಷ ಉತ್ತರ ಕರ್ನಾಟಕದ ಪ್ರಶ್ನೆ ದಯಮಾಡಿ ಮಾತಾಡಬಹುದು. ಅಲ್ಲ ಮಾತಾಡ್ತೇವೆ. ಅರ್ಧ ಸತ್ಯ ಇಲ್ಲಿ ಇಡಬಾರ್ದು. ಯಾಕೆ ನೋಟಿಫೈ ಆಗಿಲ್ಲ? ಪ್ರಾಧಿಕಾರದ ಆದೇಶ ಏನ್ ಬಂತು ಅದ್ರ ಮೇಲೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಕೋರ್ಟಿಗೆ ಹೋದು. ಮಹಾರಾಷ್ಟ್ರದ ಆರ್ಗ್ಯುಮೆಂಟ್ ಆಗೈತಿ, ಕರ್ನಾಟಕದ ಆರ್ಗ್ಯುಮೆಂಟ್ ಆಗೈತಿ, ತೆಲಂಗಾಣದ ಆರ್ಗ್ಯುಮೆಂಟ್ ಆಗೈತಿ, ಆಂಧ್ರ ಪ್ರದೇಶದ ಆರ್ಗ್ಯುಮೆಂಟ್ ಇನ್ನೂ ಆಗಿಲ್ಲ. ಆ ಎಲ್ಲ ಆರ್ಗ್ಯುಮೆಂಟ್ ಆದ್ಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡಕ್ಕಾಗುತ್ತೆ. ಅದಕ್ಕಿಂತ ಮೊದಲು ಹೆಂಗ್ ನೋಟಿಫೈ ಮಾಡಕ್ಕಾಗುತ್ತೆ? ಅರ್ಧ ಸತ್ಯ ಹೇಳ್ತಾ ಆದ್ರೆ ಕೋರ್ಟ್ ಎಲ್ಲೂ ಕೂಡ ಅಧಿಸೂಚನೆ ಹೊರಡಿಸಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಸ್ಟಾಟಸ್ ಕೋ ಕೊಟ್ಟಿಲ್ಲ, ಸ್ಟೇ ಕೊಟ್ಟಿಲ್ಲ. ಅಧಿಸೂಚನೆ ಹೊರಡಿಸ್ಲಿಕ್ಕೆ, ಗೆಜೆಟ್ ಮಾಡಲಿಕ್ಕೆ, ನೋಟಿಫೈ ಮಾಡಲಿಕ್ಕೆ ಯಾವುದು ನಿಬಂಧನೆ ಇಲ್ಲ. ಆರ್ಗ್ಯುಮೆಂಟ್ ಪಾಡಿಗೆ ಆರ್ಗ್ಯುಮೆಂಟ್. ಹವೆವರ್ ದಿ ಅವಾರ್ಡ್ ಕ್ಯಾನ್ ಬಿ ಈಸ್ ಫಿಟ್ ಟು ಬಿ ನೋಟಿಫೈಡ್. ಜಾರಿ ಮಾಡಲಿಲ್ಲ. ನನ್ನ ಮಾತು ಅಂದ್ರೆ ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೋರ್ಟುಗಳು ಕೊಟ್ಟಂತದನ್ನ ನಾವು ಒಪ್ಪುವುದಿಲ್ಲ, ಒಂದು 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ, ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬು ಕೊಟ್ರಿ. ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರ, ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿದ್ದಾಗ, ಆರ್ಗ್ಯುಮೆಂಟ್ ನಡೆದಾಗ ಅದು ಹೆಂಗೆ ನೋಟಿಫಿಕೇಶನ್ ಆಯಿತು? ಮಾದಾಯಿ ವಿಚಾರದಲ್ಲಿ ಅದು ಹೆಂಗೆ ನೋಟಿಫಿಕೇಶನ್ ಆಯಿತು? ಇದಕ್ಕೆ ಯಾಕೆ ಬರುತ್ತೆ? ದಯಮಾಡಿ ಸತ್ಯವನ್ನು ಸಂಪೂರ್ಣ ಬಿಚ್ಚಿಡಿ. ಹಾಗೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯ ಬಂದಾಗ ಅದಕ್ಕೆ ರಾಜಕೀಯ ಮಾಡೋದಕ್ಕೆ ನಾವ್ಯಾರು ಬಯಸೋದು ಬೇಡ ಅಂತೇಳಿ ತಮ್ಮಲ್ಲಿ ಹೇಳ್ತೀವಿ. ಸರ್, ಅದ್ರ ಬಗ್ಗೆ ಕರ್ನಾಟಕದ ಚರ್ಚೆ ಬಂದಾಗ ಪೂರ್ತಿಯಾಗಿ ಅಶೋಕ್ ಕುಮಾರ್ ರೈ, ಅದ್ರ ಮಹದಾಯದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಂದ ಮೇಲೆ ಇದ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನೋಟಿಫೈ ಮಾಡೋದಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಂದ ಮೇಲೆ ನೋಟಿಫಿಕೇಶನ್ ಮಾಡಿದ್ರು. ಆಯ್ತು, ಚರ್ಚೆ ಬೇಡ. ಬೆಲ್ಲ ಅಶೋಕ್ ಕುಮಾರ್ ರೈ.